ನಮಸ್ಕಾರ ನಮಸ್ಕಾರ ಮೇಡಮ್. ಹಾಯ್. ನಮಸ್ಕಾರ ಸಂಯುಕ್ತ ಸರ್. ಕರ್ನಾಟಕ ಹಾಯ್ ಹಾಯ್. ಡಿಜಿಟಲ್ಗೆ ವೆಲ್ಕಮ್ ಮೇಡಮ್, ವೆಲ್ಕಮ್. ಥ್ಯಾಂಕ್ ಥ್ಯಾಂಕ್ ಯು ಯು. ವೆರಿ ಮಚ್. ಹಾ ಮೇಡಮ್, ನಿಮ್ ಹೆಸರು ಪರಿಚಯ ಮಾಡ್ಕೊಂಡು ನೀವು ಬಿಗ್ ಬಾಸ್ ನ ಯಾಕೆ ಇಷ್ಟಪಡ್ತೀರಾ? ಬಿಗ್ ಬಾಸ್ ನ ಎಷ್ಟು ಎಪಿಸೋಡ್ ಗಳನ್ನ ಮಿಸ್ ಮಾಡದೆ ನೋಡಿದೀರಾ? ನನ್ನ ಹೆಸರು ಶ್ರುತಿ ಅಂತ, ನಾವು ಸ್ವೀಡನ್ ಅಲ್ಲಿ ಇರೋದು. ನನ್ನ ಹೆಸರು ಆಶಾ. ನಾವು ನೈಬರ್ಸ್, ಸ್ವೀಡನ್ ಗೌತಮ್ ಅಲ್ಲಿ ಇರೋದು. ಬಿಗ್ ಬಾಸ್ ಡೈಲಿ ವಿ ಆರ್ ರೆಗ್ಯುಲರ್ ವ್ಯೂವರ್ಸ್. ದಿನಾ ನೋಡ್ತೀವಿ. ಆಫೀಸ್ ಇಂದ ಬಂದ್ಮೇಲೆ ಮಕ್ಳಂತೂ ದೇ ಆರ್ ರೆಗ್ಯುಲರ್, ನೋಡ್ದೆ ಮಲ್ಕೊಳಲ್ಲ. ಸೊ ದೇ ನೀಡ್ ಎಂಟರ್ಟೈನ್ಮೆಂಟ್. ತುಂಬಾ ಚೆನ್ನಾಗಿ ನಡೀತಾ ಇದೆ. ದೆನ್ ಇಲ್ಲಿರೋ ಕ್ಲೈಮೇಟ್ಗೆ ಪಾಸಿ ಮೇಡಮ್, ಇಲ್ಲಿ ಫೀಲ್ ಬಿಗ್ ಬರುತ್ತೆ. ಬಾಸ್ ಸೀಸನ್ ಇಂಡಿಯಾದಲ್ಲಿ ರಾತ್ರಿ 9:00 ಶುರುವಾಗುತ್ತೆ ಎಪಿಸೋಡ್. ಅಲ್ಲಿ ಸ್ವೀಡನ್ ಅಲ್ಲಿ ಟೈಮಿಂಗ್ಸ್ ಹೇಗಿರುತ್ತೆ ಮೇಡಮ್? ಏನ್ ಡಿಫ್ರೆನ್ಸ್ ನಮ್ಗೆ ಇದೆ? ಇಲ್ಲಿ ನಮ್ಗೆ ಇಲ್ಲಿ 4:15 ಗಂಟೆ ವ್ಯತ್ಯಾಸ ಇದೆ. ಆದ್ರಿಂದ ನಿಮ್ಗಲ್ಲಿ 9 ಗಂಟೆ ಅಂದಾಗ ನಮ್ಗೆ ಇಲ್ಲಿ 5 ಗಂಟೆಗೆ ನಮ್ಗೆ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಎಲ್ಲ ಬೇಗ ಕತ್ಲೆ ಆಗೋದ್ರಿಂದ ಈ ಊರಲ್ಲಿ 3:30ಗೆಲ್ಲ ಕತ್ಲೆ ಆಗತ್ತೆ. ಈ ಊರಲ್ಲಿ 3 ಗಂಟೆ 3:30ಗೆನೆ. ಸೊ ಎಲ್ಲಾರು 4:15 4:45ಗೆ ಮನೆಗ್ ಬರ್ತೀವಿ. ಸೊ 5 ಗಂಟೆಯಿಂದನೇ ಎಲ್ಲಾರು ಸೇರಿ ನೋಡೋದು. ಹಂಗೆ ಇಲ್ಲಿ ಗೊತ್ತಲ್ಲ ಫಾರಿನ್ ಅಲ್ಲೆಲ್ಲ ಹೆಂಗಿರುತ್ತೆ, ಕೆಲ್ಸ ನಾವೇ ಮಾಡ್ಕೊಳ್ಬೇಕು, ಆಚೆ ಕೆಲ್ಸ ಮಾಡ್ಬೇಕು, ಬಿಗ್ ಬಾಸ್ ನೋಡ್ಬೇಕು, ಎಲ್ಲಾ ಕೆಲ್ಸ ನಮ್ ತಲೆ ಮೇಲೆ ಇರೋದ್ರಿಂದ 5 ಗಂಟೆಗೆ ಬಿಗ್ ಬಾಸ್ ನೋಡೋದು, ಅಡ್ವರ್ಟೈಸ್ಮೆಂಟ್ ಬಂದಾಗ ಹೋಗಿ ಕೆಲಸ ಮಾಡ್ಕೊಳ್ಳೋದು. ಸೊ ಈ ತರ ನಾವು ಮ್ಯಾನೇಜ್ ಮಾಡ್ತಾ ಇರ್ತೀವಿ. ಸ್ಯಾಟರ್ಡೆ ಸಂಡೇ ಸುದೀಪ್ ಎಪಿಸೋಡ್ ಬಂದ್ರೆ ಅಂತೂ ನಾವ್ ಯಾವ ಕೆಲ್ಸನೂ ಮಾಡ್ದೆ, ಯಾವ ಅಡ್ವರ್ಟೈಸ್ಮೆಂಟ್ಗೂ ಎದ್ದು ಹೋಗದೆ ಫುಲ್ ಎಪಿಸೋಡ್ 2 ಅವರ್ ಫುಲ್ ಕುತ್ಕೊಂಡ್ 1.5 ಗಂಟೆ ನೋಡ್ತೀವಿ. ಸೊ ಆದ್ರಿಂದ ನಾವು ಬಿಗ್ ಬಾಸ್ ಎಲ್ಲಾ 12 ಸೀಸನ್ ನೋಡಿದೀವಿ. ಈ ಸಲ ತುಂಬಾ ನೋಡಿದೀವಿ. ಗಿಲ್ಲಿ, ಅಶ್ವಿನಿ ಅವ್ರೆಲ್ಲರ ಆಟ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಂಗಾಗಿ ನಾವು ಅವಾಗಿಂದಾನು ಬಿಗ್ ಬಾಸ್ ನೋಡ್ತಾ ಇದೀವಿ. ಇಂಡಿಯಾ ಇಂದ ನೋಡ್ಕೊಂಡ್ ಬಂದು ಸ್ವೀಡನ್ ಅಲ್ಲೂ ಬಿಡಕ್ ಆಗ್ತಾ ಇಲ್ಲ ನಮ್ಗೆ. ನಾವು ಒಂದ್ ಹೊಸದೊಂದ್ ಆಪ್ ತಗೊಂಡು ಅದ್ರಲ್ಲಿ ನಾವು ಬಿಗ್ ಬಾಸ್ ನ ನೋಡಿ ಆತರ ನಾವು ನೋಡ್ತಾ ಇದೀವಿ ಬಿಗ್ ಬಾಸ್. ನಾವು ಯಾವಾಗಲೂ ಲೈವ್ ಚಾನೆಲ್ ಎಲ್ಲ ನೋಡ್ತೀವಿ. ಸೊ ವಿ ಹ್ಯಾವ್ ಇನ್ಸ್ಟಾಲ್ಡ್ ದಟ್ ಆಪ್. ಓಕೆ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಯಾರು ಗೆಲ್ಬೇಕು ಬಿಗ್ ಬಾಸ್ ಸೀಸನ್ 12? ನನಗೆ ಕಾವ್ಯ ಗೆಲ್ಬೇಕು. ಸೊ ಶಿ ಇಸ್ ಅ ವೆರಿ ಎಲಿಜಿಬಲ್ ಫಾರ್ ದ ವಿನ್ನಿಂಗ್. ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಯಾವ್ದು ಕಾನ್ಫ್ಲಿಕ್ಟ್ ಮಾಡಿಲ್ಲ, ಏನು ಇಲ್ಲ. ಇದು ಏನು ಗೇಮ್ಸ್ ಎಲ್ಲ ಆಗ್ಲಿ, ಮಾತಾಡೋದು, ಮನೆ ಕೆಲಸ ಎಲ್ಲಾನು ಬ್ಯಾಲೆನ್ಸ್ ಮಾಡಿದ್ದಾರೆ. ದಟ್ ಇಸ್ ವಾಟ್. ಅವ್ರು ಯಾರ ಜೊತೆನೂ ತುಂಬಾ ಜಗಳಾನು ಮಾಡ್ಕೊಂಡಿಲ್ಲ. ಶಿ ಪ್ಲೇಡ್ ವೆರಿ ಡಿಸೆಂಟ್ ವೇ. ಎಸ್ ಎಸ್, ನಿಮ್ ಪ್ರಕಾರ ಕಾವ್ಯ ಗೆಲ್ಬೇಕು ನಿಮ್ ಪ್ರಕಾರ ಮೇಡಮ್? ಅಶ್ವಿನಿ ಗೌಡ. ನನ್ಗೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಇಬ್ರು ಒಂದ್ ಕೈಯಲ್ಲಿ ಅಶ್ವಿನಿ ಗೌಡ ಇರ್ಬೇಕು, ಒಂದ್ ಕೈಯಲ್ಲಿ ಗಿಲ್ಲಿ ಇರ್ಬೇಕು. ಆದ್ರೆ ಗಿಲ್ಲಿ ಗೆಲ್ಬೇಕು ಅಂತಾನೆ ಆಸೆ ಇದೆ. ಯಾಕಂದ್ರೆ ಗಿಲ್ಲಿ ಪ್ರಯತ್ನ ಆಗಿರ್ಬೋದು, ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿರೋ ರೀತಿ ಇರಬಹುದು, ನಿಜವಾಗ್ಲೂ ಅದು ವರ್ತ್ ಇಟ್. ಅವ್ನ್ಗೆ ಆ ಕಪ್ ಗೆಲ್ಲೋದು ನಿಜವಾಗ್ಲೂ ಅವ್ನ್ ಕಪ್ ಗೆಲ್ಲೋ ಅರ್ಹತೆ ಎಲ್ಲಾದು ಇರೋದ್ರಿಂದ ಗಿಲ್ಲಿ ಗೆಲ್ಬೇಕು ಅನ್ನೋದೇ ನನ್ನ ಆಸೆ. ಬಟ್ ಆದ್ರೆ ರನ್ನರ್ ಅಪ್ಗೆ ಅಶ್ವಿನಿ ಈಕ್ವಲ್ ಆಗಿ ಅವ್ರಿಗೆ ಅವ್ರು ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ, ಇದ್ರಲ್ಲಿ ಈಕ್ವಲ್ ಆಗಿ ಟಕ್ಕರ್ ಕೊಟ್ಟಿರೋದ್ರಿಂದ ಗಿಲ್ಲಿಗೆ ಅಶ್ವಿನಿ ಇನ್ನೊಂದ್ ಕೈಯಲ್ಲಿ ಇರ್ಬೇಕು ಅನ್ನೋದು ನನ್ನ ಆಸೆ. ರಕ್ಷಿತಾ ಆಟ ಚೆನ್ನಾಗ್ ಆಡಿಲ್ವಾ? ರಕ್ಷಿತಾ ಆಟ ಚೆನ್ನಾಗ್ ಆಡಿದ್ದಾರೆ. ಆದ್ರೆ ನನಗೆ ಅವರಿಬ್ರು ಗಿಲ್ಲಿ ಮತ್ತೆ ಅಶ್ವಿನಿ ಕಾಂಟ್ರಿಬ್ಯೂಷನ್ ಈ ಸಲ ತುಂಬಾ ಜಾಸ್ತಿ ಇತ್ತು ಅನ್ನಿಸ್ತು. ರಕ್ಷಿತಾನು ಚೆನ್ನಾಗ್ ಆಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಧನುಷ್ ಅಂದ್ರೆ ನಾವು ಇದು ಟಾಸ್ಕ್ ಗಳ ಗ್ರ್ಯಾಂಡ್ ಮಾಸ್ಟರ್ ಅಂತ ಬಿರುದು ತಗೊಂಡಿದ್ದಾರೆ. ಧನುಷ್ ಕೂಡ ಚೆನ್ನಾಗ್ ಆಟ ಆಡಿಲ್ವಾ? ಚೆನ್ನಾಗಿ ಆಟ ಆಡಿದ್ದಾರೆ ಧನುಷ್. ಬಟ್ ಇಟ್ ಇಸ್ ಪರ್ಸನಲ್, ಎಲ್ಲಾರ್ದು ಅವ್ರವ್ರದ್ದೇ ವ್ಯೂ ಇರುತ್ತೆ. ಸೊ ಅದಕ್ಕೆ ನಿಮ್ಮ ಫೇವರೇಟ್ ಕಾವ್ಯ is a good ಅಶ್ವಿನಿ one. ಗೌಡ ಮತ್ತೆ ಕಾವ್ಯ. ಕಾವ್ಯ ಗಿಲ್ಲಿ ಗೆಲ್ಬೇಕು, ರನ್ನರ್ ಅಪ್ ಅಶ್ವಿನಿ ಗೌಡ ಆಗ್ಬೇಕು ಅಥವಾ ಕಾವ್ಯ ಆಗ್ಬೇಕು ಕಾವ್ಯ ಅನ್ನೋದಾ? ಆಗ್ಬೇಕು. ಹೌದು Yes. ಹೌದು. ಎಸ್ ಎಸ್, ಥ್ಯಾಂಕ್ ಯು ಮೇಡಮ್.